ಉಪನ್ಯಾಸಕರೇ ಒಂದಾಗಿ, ಉಪನ್ಯಾಸಕರೇ ಒಂದಾಗಿ, बोलो ಭಾರತ್ ಮಾತಾ ಕಿ ಹಿಂಪಡೆಯಲಿ, ಹಿಂಪಡೆಯಲಿ ವಿಶೇಷ ಪತ್ರ, ಹಿಂಪಡೆಯಲಿ, ಹಿಂಪಡೆಯಿರಿ, ಹಿಂಪಡೆಯಿರಿ ವಿಶೇಷ ಪತ್ರ, ನಮ್ಮ ಹೋರಾಟ ಜಯವಾಗಲಿ, ನಮ್ಮ ಹೋರಾಟ ಜಯವಾಗಲಿ, ವಿಶೇಷ ಪತ್ರ ಹಿಂಪಡೆಯಲಿ, ವಿಶೇಷ ಪತ್ರ ಹಿಂಪಡೆಯಲಿ, ಎಲ್ಲಿಯವರೆಗೂ ಹೋರಾಟ, ಎಲ್ಲವರೆಗೂ ಹೋರಾಟ, ನಮ್ಮ ಹೋರಾಟಕ್ಕೆ, ಜಯವಾಗಲಿ, ನಮ್ಮ ಹೋರಾಟಕ್ಕೆ ಜಯವಾಗಲಿ, ವಿಶೇಷ ಪತ್ರವನ್ನ, ಹಿಂಪಡೆಯಲಿ, ವಿಶೇಷ ಪತ್ರವನ್ನ ಹಿಂಪಡೆಯಲಿ. ಕರ್ನಾಟಕ ರಾಜ್ಯ ಪದವಿ ಪೂರ್ವ ಕಾಲೇಜಿನ ಉಪನ್ಯಾಸ ಸಂಘ ಮತ್ತು ಕರ್ನಾಟಕ ರಾಜ್ಯ ಪ್ರಾಂಶುಪಾಲರ ಸಂಘ ಒಟ್ಟಾರೆಯಾಗಿ ಸಂಯುಕ್ತಾಶ್ರಯದಲ್ಲಿ ಇವತ್ತು ಸ್ಟ್ರೈಕನ್ನು ಕಾಲ್ ಮಾಡಿದ್ದಾರೆ. ನಮ್ಮ ನಿಂಗೇಗೌಡರು, ಹರೀಶು, ವೆಂಕಟೇಶು ಎಲ್ಲರೂ ಸೇರಿ ಒಂದು ಸ್ಟ್ರೈಕನ್ನು ಕಾಲ್ ಮಾಡಿದ್ದಾರೆ. ಕಾರಣ ಏನು ಅಂತಂದರೆ, ಇವತ್ತು ರಾಜ್ಯ ಸರ್ಕಾರ ಮಾಡಿರ್ತಕ್ಕಂಥ ನೋಟಿಫಿಕೇಶನ್, ಶಿಕ್ಷಣ ಇಲಾಖೆ ನೋಟಿಫಿಕೇಶನ್ ಮಾಡಿದೆ. ಏನು ಅಂತಂದರೆ, ನಮ್ಮ ಪದವಿ ಪೂರ್ವ ಉಪನ್ಯಾಸಕರು ಅವರು 9th ಮತ್ತು 10th ಕ್ಲಾಸ್ ತಗೋಬೇಕು, ಪಾಠ ಮಾಡಬೇಕು ಅನ್ನುವಂಥದ್ದನ್ನು ಒಂದು ರಾಜ್ಯ ಪತ್ರವನ್ನು ಕರಡು ಪ್ರತಿಯನ್ನು ಹೊರಡಿಸಿದರು. ಅದಕ್ಕೆ ನಾನೂ ಸೇರಿದಂಗೆ, ನಮ್ಮ ಸಂಘದವರು ಸೇರಿದಂಗೆ, ನಮ್ಮ MLCಗಳು ಸೇರಿದಂಗೆ ನಾವೆಲ್ಲರೂ ಕೂಡ ಅಬ್ಜೆಕ್ಷನನ್ನು ಆನೋದು, ಇದನ್ನು ಮಾಡಬಾ, ಹೇಗೋ ಅದು ಡಿಪ್ರಮೋಟ್ ಆಗಬೇಕಾಗುತ್ತೆ ಅಂತ ಹೇಳಿ ನಾವು ಈಗಾಗಲೇ ಕೊಟ್ಟಿದ್ದೀವಿ. ಆದ್ರೂ ಕೂಡ ಅವರು ಅದನ್ನು ಅಂತಿಮಗೊಳಿಸಲಿಕ್ಕೆ ಪ್ರಯತ್ನವನ್ನು ಮಾಡ್ತಾ ಇದ್ದಾರೆ ಶಿಕ್ಷಣ ಇಲಾಖೆ. ಅದಕ್ಕೆ ತತ್ಕ್ಷಣ ಅದನ್ನು ಹಿಂಪಡಿಬೇಕು ಅನ್ನುವಂಥದ್ದು ನಮ್ಮ ಗೊತ್ತಾಯ, ಎಲ್ಲರದ್ದು ಗೊತ್ತಾಯಿದೆ. ಅವ್ರ ಜೊತೆಗೆ ವಿವಿಧ ಸಮಸ್ಯೆಗಳು ಏನವೆ, ಒಂದು ಕಡೆ ವರ್ಕ್ ಲೋಡ್ ಇಲ್ಲ, ಒಂದು ಕಡೆ ಕಾಲೇಜುಗಳಲ್ಲಿ ಸೌಲಭ್ಯಗಳಿಲ್ಲ, ಅಪಾಯಿಂಟ್ಮೆಂಟ್ ಆಗಲಿಲ್ಲ, ಇವೆಲ್ಲವೂ ಕೂಡ ಇಟ್ಕೊಂಡು ಜೊತೆಗೆ ಟೈಮ್ ಮಾಡಿ ನಿಂತಿರ್ತಾರೆ. ಈಗ ಹೈಸ್ಕೂಲಿಂದ PU ಕಾಲೇಜಿಗೆ ಬಂದದ್ದು, PU ಕಾಲೇಜ್ ಇರ್ತಕ್ಕಂಥ ಉಪನ್ಯಾಸಕರಿಗೆ ಪ್ರಮೋಷನ್ ಇಲ್ಲದೆ ಇರ್ತಕ್ಕಂಥದ್ದು, ಉಪನ್ಯಾಸಕರ ಇದು ವೃಂದದಿಂದ PU ಪ್ರಿನ್ಸಿಪಾಲ್ಗೆ ಹೋಗ್ತಕ್ಕಂಥದ್ದು, ಪ್ರಿನ್ಸಿಪಾಲ್ ಹುದ್ದೆಗಳನ್ನ ನೇರ ನೇಮಕಾತಿ ಮಾಡದೇ ಇರ್ತಕ್ಕಂಥದ್ದು. ಅಂದರೆ ನಮ್ಮ ಪ್ರಾಂಶುಪಾಲ್ ಯಾರು ಉಪನ್ಯಾಸಕರು ಇರ್ತಾರೆ ಅವರೇನೆ ಎಕ್ಸಾಮನ್ನು ಬರೆದು ಅವರೆಲ್ಲ 25% ತುಂಬಬೇಕು ಅನ್ನೋದಿಲ್ಲ, ಅದನ್ನು ತುಂಬದಿರ್ತಕ್ಕಂಥ ಈ ಥರದ್ದೆಲ್ಲ ಸಮಸ್ಯೆ ನೋಡಿದ್ದಾವೆ. ಅವನ್ನೆಲ್ಲನೂ ಇಟ್ಕೊಂಡು ಇವತ್ತಿನ ನಮ್ಮ ಸಂಯುಕ್ತಾಶ್ರಯ ಉಪನ್ಯಾಸಕರ ಸಂಘ ಮತ್ತು ಪ್ರಾಂಶುಪಾಲರು ಎರಡು ಸಂಯುಕ್ತಾಶ್ರಯ ಒಂದು ಸ್ಟ್ರೈಕನ್ನು ಮಾಡ್ತಾರೆ. ನಾವೆಲ್ಲರೂ ಕೂಡ ಸಂಪೂರ್ಣವಾಗಿ ಇದಕ್ಕೆ ಬೆಂಬಲವನ್ನು ಕೊಡ್ತಾ ಇದ್ದೀರಿ. ಜೊತೆಗೆ ಈ ಕೂಡಲೇ ನಾನು ಆಗ್ರಹ ಮಾಡ್ತೀನಿ ಮತ್ತು ಮುಖ್ಯಮಂತ್ರಿ ಗಮನಕ್ಕೂ ಕೂಡ ತರ್ತೀನಿ. ತಂದು ಈ ಕೂಡಲೇ ಈ ಏನು ಕರಡು ಪ್ರತಿಯನ್ನು ಮಾಡಿದ್ದಾರೆ, ಈಗಾಗಲೇ ನಾನು ಹೇಳ್ದೈತೆ, ಅದನ್ನು ಹಿಂಪಡಿಬೇಕು ಅಂತ ಒತ್ತಾಯವನ್ನು ಮಾಡ್ತೀವಿ. ಮಾಡಿಲ್ಲ ಅಂದರೂ ಕೂಡ ಶಿಕ್ಷಣ ಇಲಾಖೆಯಲ್ಲಿ ಮಾಡ್ತಕ್ಕಂಥ ಕೆಲಸನ ಮುಖ್ಯಮಂತ್ರಿಗಳಲ್ಲಿ ಮಾಡುವ ಕೆಲಸನ ಮಾಡ್ತೀವಿ ಅನ್ನೋ ಮಾತನ್ನು ಹೇಳಲಿಕ್ಕೆ ಬಯಸ್ತೀವಿ. ಕರ್ನಾಟಕ ರಾಜ್ಯ ಪದವಿ ಪೂರ್ವ ಉಪನ್ಯಾಸಕರ ಸಂಘಕ್ಕೆ